ನಮಸ್ತೆ. 7 ಮಿನಿಟ್ಸ್ ಕ್ಲಾಸಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾನು ಪ್ರೊಸೆಸ್ ಸ್ಟೇಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆಪರೇಟಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಅದರದ ಮೇನ್ ಫಂಕ್ಷನ್ನು ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಕೂಡ ಒಂದು. ಸೊ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಸಲ್ಲಿ ತುಂಬ ಫಂಕ್ಷನ್ಸ್ ಇದೆ. ಮೆಮರಿ ಮ್ಯಾನೇಜ್ಮೆಂಟ್, ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್. ಸೊ ಈ ರೀತಿ ತುಂಬ ಅದರ ಫಂಕ್ಷನ್ಸ್ ಇದೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು ಅಂದರೆ ಅದು ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಸೊ ನೀವು ಕಾಂಪಿಟೇಟಿವ್ ದೃಷ್ಟಿಯಿಂದ ಮಾತಾಡೋದಾದರೆ ಈ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಮೇಲೆ ಏನು ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಬರ್ತವೆ, ಆ ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಮೇಲೆ ಕಂಪಲ್ಸರಿ ಕ್ವೆಶನ್ಸ್ ನಿಮಗೆ ಎಕ್ಸಾಮಲ್ಲಿ ಸಿಕ್ಕೇ ಸಿಗ್ತವೆ. ಸೊ ಹಾಗಾಗಿ ಮೊದಲು ಪ್ರಾಸೆಸ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಸೆಸ್ ಸ್ಟೇಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ಅದೇ ನಿಮ್ಮದು ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಯಾವ್ಯಾವ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಪ್ರಾಸೆಸ್ ಪಾಸ್ ಆಗಿ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ರಿಯಲ್ ಆಗಿ ನೋಡೋದಾದರೆ ಪ್ರೋಗ್ರಾಮಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಈ ರೀತಿ ಪ್ರಾಸೆಸ್ ಮ್ಯಾನೇಜ್ಮೆಂಟಲ್ಲಿ ಈ ಸ್ಟೇಟ್ಸ್ಗಳು ರಿಯಲ್ ಆಗಿ ಎಕ್ಸಿಸ್ಟ್ ಇಲ್ಲ. ಆ ಪ್ರಾಸೆಸ್ ವರ್ಕಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೊಂದು ಮಾಡೆಲ್ ಥರ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನಾವು ವಿ ವಿಲ್ ಲುಕ್ ಇನ್ ಟು ವಾಟ್ ಈಸ್ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಸೊ ನೀವು ಸ್ಕ್ರೀನ್ ಮೇಲೆ ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಪ್ರಾಸೆಸ್ ಸ್ಟೇಟ್ಸನ್ನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ ನಾನು. ಓಕೆ, ಟು ಸೇವ್ ಸಮ್ ಟೈಮ್. ಸೊ ಇಲ್ಲಿ ಡಿಫ್ರೆಂಟ್ ಸ್ಟೇಟ್ಸನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನ್ಯೂ ಅಂತ ಮಾಡಿದ್ದೀನಿ, ರೆಡಿ, ರನ್ನಿಂಗ್, ಟರ್ಮಿನೇಷನ್, ವೇಟ್ ಆರ್ ಬ್ಲಾಕ್. ಓಕೆ, ಈ ರೀತಿ ಕೆಲವು ಡಿಫ್ರೆಂಟ್ ಸ್ಟೇಟ್ಸು ನಮಗೆ ಪ್ರಾಸೆಸ್ ಮ್ಯಾನೇಜ್ಮೆಂಟಲ್ಲಿ ಸಿಗುತ್ತೆ. ನಿಮ್ಗೆ ಆಲ್ರೆಡಿ ನಾನು ಕ್ಲಾಸ್ 1ಅಲ್ಲಿ ಅಥವಾ ಕ್ಲಾಸ್ 2ಅಲ್ಲಿ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವುದೇ ಸಾಫ್ಟ್ವೇರ್ ಅಥವಾ ಯಾವುದೇ ಪ್ರಾಸೆಸನ್ನು ಎಕ್ಸಿಕ್ಯೂಟ್ ಮಾಡೋದಾದರೆ ಅದು ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಯಿಂದ CPU-ಗೆ ಈ ರೀತಿ ಪಾಸ್ ಆಗ್ತಾ ಹೋಗುತ್ತೆ. ಸೊ ಅದು ಯಾವಾಗಿದ್ರೂ ಗೋಲ್ಡನ್ ರೂಲ್ ಥರ ಅದು ಪ್ರಾಸೆಸ್ ಯಾವ ಥರ ಲೋಡ್ ಆಗುತ್ತೆ ಅನ್ನೋದು. ಈಗ ಪ್ರಾಸೆಸನ್ನು ಕ್ರಿಯೇಟ್ ಮಾಡೋದು ಅಂತ ಕರಿತೀವಿ ನಾವು, ಕ್ರಿಯೇಷನ್ ಆಫ್ ಅ ಪ್ರಾಸೆಸ್. ದಟ್ ಈಸ್ ಕಾಲ್ಡ್ ನ್ಯೂ ಸ್ಟೇಟ್, ಕ್ರಿಯೇಷನ್ ಆಫ್ ಅ ಪ್ರಾಸೆಸ್. ಸೊ ಪ್ರಾಸೆಸನ್ನು ಕ್ರಿಯೇಷನ್ ಅಂದರೆ ಏನು? ಅದು ಒಂದು ರೀತಿ ಸಿಸ್ಟಮ್ ಕಾಲ್ ಆಗುತ್ತೆ. ಈ ಸಿಸ್ಟಮ್ ಕಾಲ್ ಅಂದರೆ ಏನು, ಕರ್ನಲ್ ಅಂದರೆ ಏನು, ಅದನ್ನೆಲ್ಲ ಇನ್ನೂ ಡೀಟೇಲ್ ಆಗಿ ಕಮಿಂಗ್ ವಿಡಿಯೋಸಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಯಾವುದೇ ಸಾಫ್ಟ್ವೇರನ್ನು ನೀವು ಓಪನ್ ಮಾಡಿದರೆ ಡಬಲ್ ಕ್ಲಿಕ್ ಮಾಡ್ತಿರಲ್ವ, ಅವಾಗ ಒಂದು ಸಿಸ್ಟಮ್ ಕಾಲ್ ಆಗುತ್ತೆ. ಸೊ ಆ ಟೈಮಲ್ಲೇ ಪ್ರಾಸೆಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾವು ಕ್ರಿಯೇಟ್ ಅಂತ ಕರಿತೀವಿ ಅಥವಾ ನ್ಯೂ ಅಂತ ಕರಿತೀವಿ. ಬೇಸಿಕಲಿ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿ ಅದು ಸೆಕೆಂಡರಿ ಮೆಮರಿಯಲ್ಲಿ ಇರುತ್ತೆ, ಹಾರ್ಡ್ ಡಿಸ್ಕ್ ಅಥವಾ SSDಯಲ್ಲಿ ಇರುತ್ತೆ. ಸೇ ಇಟ್ ಈಸ್ ಅ ವರ್ಡ್ ಅಥವಾ ಗೂಗಲ್ ಕ್ರೋಮ್ ಅನ್ನೋ ಒಂದು ಬ್ರೌಸರ್ ಓಪನ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ಆ ಪ್ರೋಗ್ರಾಮು ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಲೋಡ್ ಆಗುತ್ತೆ. ಈ ಕಂಪ್ಲೀಟ್ ಲೋಡ್ ಆಗೋ ಪ್ರಾಸೆಸ್ ಹೇಳ್ತಾ ಇಲ್ಲ ನಾನು. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಬೇಸಿಕಲಿ ಯಾವುದೋ ಪ್ರೋಗ್ರಾಮ್ ಈಗ ರನ್ನಿಂಗ್ ಇಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲ ಅಂದರೆ ಏನು ಅಂದ್ಕೊಳ್ಳಿ, ಬೇರೆ ಯಾವುದ್ಯಾವುದೋ ಪ್ರೋಗ್ರಾಮ್ ನಮ್ಮಲ್ಲಿ ಮೆಮರಿಯಲ್ಲಿ ರನ್ನಿಂಗ್ ಆಗ್ತಾ ಇದೆ. ನೀವು ಹೊಸ ಪ್ರಾಸೆಸನ್ನು ಅಥವಾ ಹೊಸ ಪ್ರೋಗ್ರಾಮನ್ನು ಓಪನ್ ಮಾಡಬೇಕು, ಡಬಲ್ ಕ್ಲಿಕ್ ಮಾಡ್ತಾರೆ. ಸೊ ಈ ಸ್ಟೇಟ್ಗೆ ನಾವೇನಂತ ಕರಿತೀವಿ, ನ್ಯೂ ಸ್ಟೇಟ್ ಅಂತ ಕರಿತೀವಿ, ಕ್ರಿಯೇಟ್ ಸ್ಟೇಟ್ ಅಂತ ಕರಿತೀವಿ. ಸೊ ಆಫ್ಟರ್ ಕ್ರಿಯೇಷನ್ ಪ್ರಾಸೆಸ್ ಏನಾಗಬೇಕು ಅಂದರೆ ರೆಡಿ ಸ್ಟೇಟ್ಗೆ ಬರುತ್ತೆ. ಸೊ ಈ ರೆಡಿ ಸ್ಟೇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕ್ಯೂ. ಇದು ಬೇಸಿಕಲಿ ಒಂದು ರೀತಿ ಕ್ಯೂ ಥರ ಇರುತ್ತೆ. ಕ್ಯೂ ಅಂದರೆ ಇಲ್ಲಿ ಭಾಳಷ್ಟು ಪ್ರಾಸೆಸ್ಗಳು ಲೋಡ್ ಆಗುತ್ತೆ. ಓಕೆ, ಎಲ್ಲಿಂದ ಲೋಡ್ ಆಗುತ್ತೆ ಅಂದರೆ ಸೆಕೆಂಡರಿ ಮೆಮರಿಯಿಂದ ಮೇನ್ ಮೆಮರಿಗೆ ಕ್ಯೂ ಅಲ್ಲಿ. ಇಲ್ಲಿ ಮೇನ್ ಮೆಮರಿ ಅಂದರೆ ಏನು, ನಾನು ಯಾವಾಗ ಮೆಮರಿ ಅಂತ ಹೇಳ್ತೀನೋ ಅದು ರ್ಯಾಮ್ ಅಂತಲೇ ಅರ್ಥ. ಓಕೆ, ಸೊ ನಂಬರ್ ಆಫ್ ಪ್ರಾಸೆಸ್ ವಿಲ್ ಬಿ ಲೋಡೆಡ್ ಇನ್ ಟು ರ್ಯಾಮ್. ಸೊ ದಟ್ ಈಸ್ ಕಾಲ್ಡ್ ರೆಡಿ ಸ್ಟೇಟ್. ಸೊ ಒಂದು ಸಲ ಪ್ರಾಸೆಸ್ಗಳು ಎಲ್ಲ ಮೆಮರಿಗೆ ಲೋಡ್ ಆದರೆ ಅದನ್ನು ನಾವು ರೆಡಿ ಕ್ಯೂ ಅಂತ ಕೂಡ ಕರಿತೀವಿ, ರೆಡಿ ಸ್ಟೇಟ್ ಅಂತ ಕೂಡ ಕರಿತೀವಿ. ಸೊ ಒಂದು ಸಲ ಪ್ರಾಸೆಸ್ಗಳು ಮೆಮರಿಗೆ ಲೋಡ್ ಆದರೆ ನಂಬರ್ ಆಫ್ ಪ್ರಾಸೆಸಸ್ ಆರ್ ಲೋಡೆಡ್ ಟು ಅ ಮೆಮರಿ. ಇದಕ್ಕೆ ನಾವು ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೂಡ ಕರಿತೀವಿ, ಅಥವಾ ಇದು ಮಲ್ಟಿ ಪ್ರೋಗ್ರಾಮಿಂಗ್ ಸ್ಟೈಲ್ ಅಂತ ಕೂಡ ಕರಿತೀವಿ. ಸೊ ಇದು ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಸೊ ಭಾಳಷ್ಟು ಪ್ರಾಸೆಸ್ಗಳು ಲೆಟ್ಸ್ ಎ P1, P2, P3, P4, P5. ಸೊ ಯಾವುದೋ ಈ ಎಲ್ಲ ಪ್ರಾಸೆಸ್ಗಳು ಮೇನ್ ಮೆಮರಿಗೆ ಲೋಡ್ ಆಗಿದೆ. ಮೇನ್ ಮೆಮರಿಯಿಂದ ಅದನ್ನು ಎಲ್ಲಿಗೆ ಕೊಡಬೇಕು ಅಂದರೆ ರನ್ನಿಂಗ್ ಅಂತ ಹೇಳ್ತೀವಿ. ರನ್ನಿಂಗ್ ಈಸ್ ನಥಿಂಗ್ ಬಟ್ ಎಕ್ಸಿಕ್ಯೂಷನ್. ಈ ಎಕ್ಸಿಕ್ಯೂಷನ್ ಕೆಲಸ ಎಲ್ಲಿ ನಡೆಯುತ್ತೆ ಅಂದರೆ ಇದು CPU ಅಲ್ಲಿ ನಡೆಯುತ್ತೆ. ಅಂದರೆ ಮೇನ್ ಮೆಮರಿಗೆ ಲೋಡ್ ಆಗಿರುವಂಥ ಪ್ರಾಸೆಸ್ಗಳೆಲ್ಲ CPU-ಗೆ ಬರುತ್ತೆ, ಅಲ್ಲಿ ಎಕ್ಸಿಕ್ಯೂಷನ್ ಪ್ರಾಸೆಸ್ ಮಾಡ್ತಾ ಹೋಗುತ್ತೆ. ಒಂದು ವೇಳೆ ಯಾವುದೋ ಪ್ರಾಸೆಸ್ ಆಲ್ರೆಡಿ ಲೋಡ್ ಆಗಿದೆ ಅಂತ ಇಟ್ಕೊಳ್ಳಿ, ಸೇ P1 ಈಸ್ ಆಲ್ರೆಡಿ ಲೋಡೆಡ್. ಸೊ ಇದ್ರ ಕೆಲಸ ಮುಗೀತು ಅಂದರೆ ಅದು CPU-ಇಂದ ಹೊರಗಡೆ ಹೋಗಬೇಕು. CPU-ಇಂದ ಹೊರಗಡೆ ಹೋಗೋದ್ರೆ ಅದಕ್ಕೆ ನಾವು ಟರ್ಮಿನೇಷನ್ ಅಂತ ಕರಿತೀವಿ.
ಈ ಟರ್ಮಿನೇಟ್ ಆಗಬೇಕಾದ್ರೆ ಈ ಟರ್ಮಿನೇಷನ್ ಅಂದರೆ ಯಾವ ಸ್ಟೆಪ್ ಅಂದರೆ ಇದನ್ನು ರಿಸೋರ್ಸನ್ನು ವಾಪಸ್ಸು ನಾವು ಪ್ರಾಸೆಸ್ಗಿಂದ ಇಸ್ಕೊಳ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ರಿಸೋರ್ಸ್ ಡಿ ಅಲೋಕೇಶನ್ ಅಂತ ಕರಿತೀವಿ. ಟರ್ಮಿನೇಷನಲ್ಲಿ ಏನಾಗುತ್ತೆ ಅಂದರೆ ಡಿ ಅಲೋಕೇಶನ್ ಆಗುತ್ತೆ. ಅಂದರೆ ಯಾವುದೇ ಪ್ರಾಸೆಸ್ ಎಂಟರ್ ಸಿ ಪಿ ಯು ಎಂಟರ್ ಆದಮೇಲೆ ಅದಕ್ಕೆ ಸಿ ಪಿ ಯು ಕೊಟ್ಟಿರ್ತೀವಿ, ಸಿ ಪಿ ಯುಗಿಂತ ಮೊದಲು ಮೆಮೊರಿ ಅಲೋಕೇಟ್ ಮಾಡಿರ್ತೀವಿ. ಈ ಅಲೋಕೇಟ್ ಆಗಿರೋ ರ್ಯಾಮನ್ನು ಅಥವಾ ಅಲೋಕೇಟ್ ಆಗಿರೋ ರೆಜಿಸ್ಟರಿಂದ ನಾವು ಆ ಪ್ರಾಸೆಸನ್ನು ಏನು ಮಾಡ್ತೀವಿ ಅಂದರೆ ಫ್ರೀ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಪ್ರಾಸೆಸ್ ಟರ್ಮಿನೇಷನ್. ಸೊ ಈಗ ನೋಡಿ, ಪ್ರಾಸೆಸ್ ನ್ಯೂ ಸ್ಟೇಟಿಂದ ರೆಡಿ ಕ್ಯೂ ಅಲ್ಲಿ ಬಂತು, ರೆಡಿ ಕ್ಯೂಯಿಂದ ರನ್ನಿಂಗ್ ಸ್ಟೇಟ್ಗೆ ಹೋಯಿತು, ರನ್ನಿಂಗಿಂದ ಟರ್ಮಿನೇಟ್ ಆಯಿತು. ಸೊ ಈ ರೀತಿ 1 by 1 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತಾ ಹೋಯಿತು. ಸೊ ಈ ಟೈಪ್ ಇದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ, ನಿನ್ನೆ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿದೆ, ನಾನ್ ಪ್ರಿಮಿಟಿವ್ ಅಂತ ಕರಿತೀವಿ. ನಾನ್ ಪ್ರಿಮಿಟಿವ್ ಸ್ಟೈಲ್, ನಾನ್ ಪ್ರಿಮಿಟಿವ್ ಅಲ್ಗೋರಿದಮ್. ಸೊ ನಾನ್ ಪ್ರಿಮಿಟಿವ್ ಅಂದರೆ ರನ್ನಿಂಗಲ್ಲಿರೋ ಪ್ರಾಸೆಸನ್ನು ವಾಪಸ್ಸು ರೆಡಿ ಸ್ಟೇಟ್ಗೆ ನಾವು ಇಲ್ಲಿ ಕಳಿಸೋದಿಲ್ಲ. ಸೊ ಹಂಗಂತ ಹೇಳಿಬಿಟ್ಟು ಇಲ್ಲಿ ಕಳಿಸೋದಕ್ಕೆ ಬರೋದಿಲ್ಲ ಅಂತಲ್ಲ, ಒಂದು ವೇಳೆ ಈ ರೀತಿ ಪ್ರಾಸೆಸ್ ನಡೀತಾ ಇದ್ರೆ ಅದಕ್ಕೆ ನಾವು ನಾನ್ ಪ್ರಿಮಿಟಿವ್ ಅಂತ ಕರಿತೀವಿ. ಕೆಲವು ಸಲ ಏನಾಗುತ್ತೆ, ಪ್ರಾಸೆಸ್ ರನ್ನಿಂಗ್ ಸ್ಟೇಟಲ್ಲಿ ಆಲ್ರೆಡಿ ವರ್ಕಲ್ಲಿ ಇರುತ್ತೆ. ಆ ಯಾವುದೋ ಪ್ರಾಸೆಸ್ಗೆ ಒಂದು ವೇಳೆ IO ಎಕ್ಸೆಸ್ ಮಾಡೋದಿದ್ರೆ, IO ಇನ್ಪುಟ್ ಔಟ್ಪುಟ್ ಎಕ್ಸೆಸ್ ಅಥವಾ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಕಂಪ್ಲೀಟ್ ಮಾಡೋದಿದ್ರೆ ಆ ಪ್ರಾಸೆಸನ್ನು ನಾವು ರನ್ನಿಂಗ್ ಸ್ಟೇಟಿಂದ ತೆಗೆದು ವೇಟಿಂಗ್ ಸ್ಟೇಟ್ಗೆ ಹಾಕ್ತೀವಿ ಅಥವಾ ಬ್ಲಾಕ್ ಸ್ಟೇಟ್ಗೆ ಕಳಿಸ್ಕೊಡ್ತೀವಿ. ಓಕೆ, ಸೊ ಈ ಬ್ಲಾಕ್ ಸ್ಟೇಟ್ಗೆ ಕಳಿಸಿದಾಗ ಸಿ ಪಿ ಯು ಐಡಲ್ ಸ್ಟೇಟಲ್ಲಿ ಕೂಡೋದಿಲ್ಲ, ನೆಕ್ಸ್ಟ್ ಪ್ರಾಸೆಸನ್ನು ಮೇನ್ ಮೆಮರಿಯಿಂದ ಮತ್ತೆ ರನ್ನಿಂಗ್ ಅಥವಾ ಎಕ್ಸಿಕ್ಯೂಷನ್ ಮೋಡ್ಗೆ ತಗೊಳುತ್ತೆ. ಅಂದರೆ ಸಿ ಪಿ ಯು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇಲ್ಲಿ ವೇಟಿಂಗ್ ಸ್ಟೇಟಲ್ಲಿರೋ ಪ್ರಾಸೆಸ್ಸು ಒಂದು ವೇಳೆ ಅದರ ಕೆಲಸನ ಕಂಪ್ಲೀಟ್ ಆದರೆ ಮತ್ತೆ ವೇಟಿಂಗ್ ಸ್ಟೇಟಿಂದ ಎಲ್ಲಿಗೆ ಬರಬೇಕು, ರನ್ನಿಂಗ್ಗೆ ಬರಬೇಕು. ಡೈರೆಕ್ಟಾಗಿ ರನ್ನಿಂಗ್ ಸ್ಟೇಟ್ಗೆ ಬರೋದಿಲ್ಲ, ವೇಟಿಂಗಿಂದ ವಾಪಸ್ಸು ರೆಡಿ ಸ್ಟೇಟ್ಗೆ ಹೋಗುತ್ತೆ, ರೆಡಿಯಿಂದ ಮತ್ತೆ ರನ್ನಿಂಗ್ ಸ್ಟೇಟ್ಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ಪ್ರಾಸೆಸ್ ವಿಲ್ ವರ್ಕ್. ಸೊ ಈಗ ಯಾವ ಸ್ಟೇಟ್ಸ್ ಅರ್ಥ ಆಯಿತು, ನ್ಯೂ, ರೆಡಿ, ರನ್ನಿಂಗ್, ಟರ್ಮಿನೇಷನ್. ಒಂದು ವೇಳೆ ಸಿ ಪಿ ಯುಗೆ IO ಆಪರೇಷನ್ ಮಾಡೋದಿದ್ರೆ ಅಥವಾ ಇನ್ನೇನೋ ವರ್ಕ್ ಮಾಡೋದಿದ್ರೆ ಆ ರನ್ನಿಂಗಲ್ಲಿರೋ ಪ್ರಾಸೆಸನ್ನು ತೆಗೆದು ನಾವು ಬ್ಲಾಕ್ ಸ್ಟೇಟ್ಗೆ ಹಾಕ್ತೀವಿ ಅಥವಾ ವೇಟಿಂಗ್ ಸ್ಟೇಟ್ಗೆ ಹಾಕ್ತೀವಿ. ಈ ವೇಟಿಂಗ್ ಅಂದರೆ ಮತ್ತೇನೂ ಅಲ್ಲ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಕ್ಯೂ. ಇದು ಒಂದು ರೀತಿ ಕ್ಯೂನೇ. ಸೊ ಯಾವ್ಯಾವ ಪ್ರಾಸೆಸ್ಗಳೆಲ್ಲ IO ಆಪರೇಷನ್ ಮಾಡ್ಬೇಕು ಅನ್ಕೊಳ್ಳುತ್ತೋ ಅದನ್ನು ಸಿ ಪಿ ಯುಯಿಂದ ತೆಗೆದು ವೇಟಿಂಗ್ ಸ್ಟೇಟ್ಗೆ ಹಾಕ್ತೀವಿ. ಅಲ್ಲಿ ಕೂಡ ಒಂದು ಕ್ಯೂ ಇರುತ್ತೆ. ಇಲ್ಲಿ ಕೂಡ ನಂಬರ್ ಆಫ್ ಪ್ರಾಸೆಸ್ ವಿಲ್ ಬಿ ಸ್ಟೋರ್ಡ್ ಇನ್ ಟು ದಿಸ್ ಕ್ಯೂ, P1, P2, P3. ಸೊ ಇಲ್ಲಿ ಯಾವ ಪ್ರಾಸೆಸ್ಗಳಿರುತ್ತೆ ಅಂದರೆ ಯಾವುದಕ್ಕೆ IO ಆಪರೇಷನ್ ಮಾಡೋದಿರುತ್ತೋ ಆ ಪ್ರಾಸೆಸ್ಗಳೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಇದರ ಎಲ್ಲ ವರ್ಕಿಂಗ್ ಮುಗಿದ್ಮೇಲೆ ಅಥವಾ IO ಆಪರೇಷನ್ ಕಂಪ್ಲೀಟ್ ಆದಮೇಲೆ ವಾಪಸ್ಸು ರೆಡಿಗೆ ಹೋಗುತ್ತೆ, ರೆಡಿಯಿಂದ ಮತ್ತೆ ರನ್ನಿಂಗ್ ಸ್ಟೇಟ್ಗೆ ಹೋಗುತ್ತೆ. ದಿಸ್ ಈಸ್ ಹೌ ದ ಪ್ರಾಸೆಸ್ ವಿಲ್ ಬಿ ವರ್ಕಿಂಗ್ ವಿತ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಇಲ್ಲಿ ನೀವು ಶೆಡ್ಯೂಲರ್ಸ್ ಅಂತ ಬರ್ತವೆ, ಓಕೆ, ಶೆಡ್ಯೂಲರ್ಸ್ ಬಗ್ಗೆ ಒಂಚೂರು ಈಗಲೇ ಮಾತಾಡ್ತೀನಿ ನಾನು. ಶೆಡ್ಯೂಲರ್ಸ್ ಅಂದರೆ ಈ ನ್ಯೂ ಸ್ಟೇಟಿಂದ ರೆಡಿ ಸ್ಟೇಟ್ಗೆ ತೊಗೊಂಡು ಬರೋದು, ಶೆಡ್ಯೂಲ್ ಮಾಡೋದು, ಅಥವಾ ರೆಡಿ ಸ್ಟೇಟಿಂದ ರನ್ನಿಂಗ್ ಸ್ಟೇಟ್ಗೆ ಶೆಡ್ಯೂಲ್ ಮಾಡೋದು. ಈ ರೀತಿ ಶೆಡ್ಯೂಲರ್ಸ್ ಅಂತ ಬರ್ತವೆ. ಒಂದು LTS ಅಂತ ಬರೀತೀನಿ, LTS ಲಾಂಗ್ ಟರ್ಮ್ ಶೆಡ್ಯೂಲರ್. ಇನ್ನೊಂದು STS, ಓಕೆ, ಶಾರ್ಟ್ ಟರ್ಮ್ ಶೆಡ್ಯೂಲರ್. ಇನ್ನೊಂದಿದೆ MTS, ಓಕೆ, ಮೀಡಿಯಂ ಟರ್ಮ್ ಶೆಡ್ಯೂಲರ್. ರಿಮೆಂಬರ್, ಲಾಂಗ್ ಟರ್ಮ್ ಶೆಡ್ಯೂಲರ್, ಶಾರ್ಟ್ ಟರ್ಮ್ ಶೆಡ್ಯೂಲರ್, ಮೀಡಿಯಂ ಟರ್ಮ್ ಶೆಡ್ಯೂಲರ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಡ್ಯೂಲರ್ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ಯಾವುದು, ನ್ಯೂ ಸ್ಟೇಟಿಂದ ರೆಡಿ ಸ್ಟೇಟ್ಗೆ ತೊಗೊಂಡು ಬರೋ ಶೆಡ್ಯೂಲರ್ ಯಾವುದು ಅಂತ ಕೇಳಿದರೆ ಲಾಂಗ್ ಟರ್ಮ್ ಶೆಡ್ಯೂಲರ್. ನ್ಯೂ ಸ್ಟೇಟಿಂದ ರೆಡಿ ಸ್ಟೇಟ್ಗೆ ಹೊಸ ಪ್ರಾಸೆಸ್ಗಳನ್ನು ತಂದು ಮೇನ್ ಮೆಮರಿಗೆ ಲೋಡ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಲಾಂಗ್ ಟರ್ಮ್ ಶೆಡ್ಯೂಲರ್. ಓಕೆ, ನೆಕ್ಸ್ಟು ರೆಡಿ ಕ್ಯೂ ಅಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಪ್ರಾಸೆಸ್ಗಳನ್ನು ಎಕ್ಸಿಕ್ಯೂಷನ್ ಮೋಡ್ಗೆ ಕಳಿಸೋದು, ರನ್ನಿಂಗ್ ಮೋಡ್ಗೆ ಕಳಿಸೋದು. ಈ ಕೆಲಸ ಮಾಡೋ ಶೆಡ್ಯೂಲರ್ ಯಾವುದು ಅಂದರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್. ನೀವು STS ಅಂತ ಕೂಡ ಬರಿಬೋದು. ಶಾರ್ಟ್ ಟರ್ಮ್ ಶೆಡ್ಯೂಲರ್, ಈ ಕಡೆ ಲಾಂಗ್ ಟರ್ಮ್ ಶೆಡ್ಯೂಲರ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆ, ನೆಕ್ಸ್ಟ್, ಸೊ ಈ ರೀತಿ ವರ್ಕ್ ಆಗುತ್ತೆ. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಆಲ್ರೆಡಿ ವೇಟಿಂಗ್ ಸ್ಟೇಟಲ್ಲಿ ಕೆಲವು ಪ್ರಾಸೆಸ್ಗಳು ಪೆಂಡಿಂಗ್ ಇದೆ. ಅರ್ಥ ಆಯಿತು? ಸೇ P1, P2, P3, P4, P5 ನಂಬರ್ ಆಫ್ ಪ್ರಾಸೆಸಸ್ ಆರ್ ಆಲ್ರೆಡಿ ಇನ್ ವೇಟಿಂಗ್ ಸ್ಟೇಟ್. ಅಂದರೆ ಅದರ IO ಆಪರೇಷನ್ ಮಾಡೋದಿತ್ತು, ರನ್ನಿಂಗಿಂದ ತೆಗೆದು ಅದನ್ನು ವೇಟಿಂಗ್ ಸ್ಟೇಟಲ್ಲಿ ಹಾಕಿದ್ದೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ ಈ ವೇಟಿಂಗ್ ಕ್ಯೂ ಕೂಡ ಫುಲ್ ಆಗುತ್ತೆ. ಈ ವೇಟಿಂಗ್
ಕ್ಯೂ ಕೂಡ ಏನಾಗುತ್ತೆ ಫುಲ್ ಆಗುತ್ತೆ. ಈ ವೇಟಿಂಗ್ ಕ್ಯೂ ಫುಲ್ ಆದಾಗ ವಾಪಸ್ ರೆಡಿ ಸ್ಟೇಟ್ಗೆ ಕಳಿಸೋದಕ್ಕೆ ಆಗೋದಿಲ್ಲ. ಅಲ್ಲಿರೋ ಕೆಲವು ಪ್ರಾಸೆಸನ್ನು ತೆಗೆದು ನೆಕ್ಸ್ಟ್ ಸ್ಟೇಟ್ಗೆ ಹಾಕ್ತೀವಿ. ಆ ಆ ಸ್ಟೇಟ್ಗೆ ಏನಂತ ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಅ ಸಸ್ಪೆಂಡೆಡ್ ವೇಟ್ ಅಂತ ಕರಿತೀವಿ. ಸಸ್ಪೆಂಡೆಡ್ ವೇಟ್ ಅಥವಾ ಸಸ್ಪೆಂಡೆಡ್ ಬ್ಲಾಕ್ ಅಂತ ಕೂಡ ಇದಕ್ಕೆ ನಾವು ಕರಿಬೋದು. ಮೇನ್ಲಿ 5 ಇದೆ. ಓಕೆ, ಮೇನ್ಲಿ 5 ಇದೆ: ನ್ಯೂ, ರೆಡಿ, ರನ್ನಿಂಗ್, ಟರ್ಮಿನೇಷನ್, ವೇಟ್ ಆರ್ ಬ್ಲಾಕ್. ಈ ಸಸ್ಪೆಂಡೆಡ್ ವೇಟ್ ಅನ್ನೋದು ಒಂದು ಎಕ್ಸ್ಟೆಂಡೆಡ್ ಸ್ಟೇಟ್. ಓಕೆ, ಸೊ ಇದು ಎಕ್ಸ್ಟೆಂಡ್ ಮಾಡ್ಕೊಂಡಿರುವಂಥ ಒಂದು ಸ್ಟೇಟ್. ಎರಡು ಎಕ್ಸ್ಟೆಂಡೆಡ್ ಸ್ಟೇಟ್ಸ್ ಇದೆ. ಒನ್ ಈಸ್ ಆಲ್ರೆಡಿ ಯು ನೋ ದಟ್ ಈಸ್ ಸಸ್ಪೆಂಡೆಡ್ ವೇಟ್. ಸೊ ಒನ್ ಮೋರ್ ಎಕ್ಸ್ಟೆನ್ಷನ್ ಇದೆ, ಅದು ದಟ್ ಈಸ್ ಕಾಲ್ಡ್ ಆಸ್ ಅ ಸಸ್ಪೆಂಡೆಡ್ ರೆಡಿ. ಈ ಸಸ್ಪೆಂಡೆಡ್ ರೆಡಿ ಅಂದರೆ ಏನು? ಇಲ್ಲಿ ಮೇಲೆ ಡಯಾಗ್ರಾಮ್ ಡ್ರಾ ಮಾಡಲಿಕ್ಕೆ ಜಾಗ ಎಲ್ಲ, ಕೆಳಗಡೆ ಡ್ರಾ ಮಾಡಿರ್ತೀನಿ. ಸಪೋಸ್ processes are keep on loading into main memory. As we already know, RAM is limited. We don't have very high memory for a RAM, but we have a large memory or large capacity memory for secondary storage, that is hard disk or SSD. So ಕೆಲವು ಸಲ ಏನಾಗುತ್ತೆ ಅಂದರೆ ಲಾಟ್ ಆಫ್ processes are already loaded into RAM, but we cannot accommodate space for each and every process. So what we will do, we will remove from the ready queue and we will put into something called as, okay, ಅದನ್ನು ನಾವು ಎಲ್ಲಿ ಇಡ್ತೀವಿ ಅಂದರೆ ಯಾವ ಸ್ಟೇಟ್ಗೆ ಇಡ್ತೀವಿ ಅಂದರೆ ಸಸ್ಪೆಂಡೆಡ್ ರೆಡಿ ಅಂತ ಕರಿತೀವಿ. ಸಸ್ಪೆಂಡೆಡ್ ರೆಡಿ. ಸೊ ಈ ಎಲ್ಲ ಸ್ಟೇಟ್ಸನ್ನು ನೀವು ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಬೇಕು. ಸೊ ನಿಮಗೆ ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ಓನ್ ನೋಟ್ಸ್ ಯಾವಾಗ ಮಾಡ್ತೀರಿ ಆವಾಗ ನೀವು ಓದಿರೋದು ನೆನಪು ಜಾಸ್ತಿ ಉಳಿತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ರೆಡಿ ಯಾವಾಗ ಫುಲ್ ಆಗುತ್ತೋ ಅವಾಗ ಏನು ಮಾಡ್ತೀವಿ, ಅದನ್ನು ತೆಗೆದು ಸಸ್ಪೆಂಡೆಡ್ ರೆಡಿಗೆ ಹಾಕ್ತೀವಿ. ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ನಿಮಗೆ ನಾನು. ಸಸ್ಪೆಂಡೆಡ್ ವೇಟ್ ಅಂದರೆ ಇಂಡೈರೆಕ್ಟ್ಲಿ ವೇಟಿಂಗ್, ಇದು ವೇಟಿಂಗ್ ಸ್ಟೇಟಲ್ಲಿ ಅಂದರೆ ಈ ವೇಟಿಂಗ್ ಕ್ಯೂ ಅಂದರೆ ಮತ್ತೇನಲ್ಲ, ಇದು ಕೂಡ ರ್ಯಾಮಲ್ಲೇ ಬೇರೆ ಮೆಮರಿ ಅಡ್ರೆಸ್ಸಲ್ಲಿ ಇರುತ್ತೆ. ವೇಟಿಂಗ್ ಈಸ್ ಆಲ್ಸೋ ಇನ್ಸೈಡ್ ರ್ಯಾಮ್, ರೆಡಿ ಈಸ್ ಆಲ್ಸೋ ಇನ್ಸೈಡ್ ರ್ಯಾಮ್ ಇಟ್ ಸೆಲ್ಫ್. ಬಟ್ ವೇಟಿಂಗ್ ಕ್ಯೂ ಫುಲ್ ಆದಾಗ ನಾವು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದೆ, ಅಲ್ಲಿಂದ ತೆಗೆದು ವಾಪಸ್ಸು ಸಸ್ಪೆಂಡೆಡ್ ವೇಟ್ ಅಥವಾ ಸಸ್ಪೆಂಡೆಡ್ ಬ್ಲಾಕಲ್ಲಿ ಇಡ್ತೀವಿ. ಅದು ಏನಂದರೆ ಸೆಕೆಂಡರಿ ಮೆಮರಿಗೆ ವಾಪಸ್ ಕಳಿಸ್ಕೊಡ್ತೀವಿ. ಈ ಸೆಕೆಂಡರಿ ಮೆಮರಿಗೆ ವಾಪಸ್ ಕಳಿಸ್ಕೊಡೋದಕ್ಕೆ ನಾವು ಏನಂತ ಕರಿತೀವಿ, ಸ್ವ್ಯಾಪ್ ಔಟ್ ಅಂತ ಕರಿತೀವಿ. ಕೆಲವು ಸಲ ಸ್ವ್ಯಾಪ್ ಅಪ್ ಅಂತ ಕೂಡ ಕರಿತೀವಿ. ಸ್ವ್ಯಾಪ್ ಅಪ್. ಅರ್ಥ ಆಯಿತು? ಸೊ ಇಲ್ಲೂ ಕೂಡ ಹಾಗೆ ರೆಡಿ ಸ್ಟೇಟಲ್ಲಿ ಇರೋದನ್ನು ನಾವು ವಾಪಸ್ ತೆಗೆದು ಸಸ್ಪೆಂಡೆಡ್ ರೆಡಿಗೆ ಹಾಕ್ತೀವಿ. ಅಂದರೆ ಇಲ್ಲೂ ಕೂಡ ಅದನ್ನು ವಾಪಸ್ ಎಲ್ಲಿಗೆ ಕಳಿಸ್ಕೊಡ್ತೀವಿ ಅಂದರೆ ಸೆಕೆಂಡರಿ ಮೆಮರಿಗೆ ಕಳಿಸ್ಕೊಡ್ತೀವಿ. ಇದನ್ನು ಕೂಡ ನಾವು ಏನಂತ ಕರಿತೀವಿ, ಸ್ವ್ಯಾಪ್ ಔಟ್ ಅಥವಾ ಸ್ವ್ಯಾಪ್ ಅಪ್ ಅಂತ ಕರಿತೀವಿ. ಈ ಸಸ್ಪೆಂಡೆಡ್ ವೇಟಿಂದ ಮತ್ತೆ ವಾಪಸ್ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ವೇಟ್ಗೆ ಹೋಗುತ್ತೆ. ಸಸ್ಪೆಂಡೆಡ್ ರೆಡಿಯಿಂದ ಮತ್ತೆ ವಾಪಸ್ ಎಲ್ಲಿಗೆ ಹೋಗುತ್ತೆ, ವೇಟ್ಗೆ ಹೋಗುತ್ತೆ. ಅರ್ಥ ಆಯಿತು? ಈ ಸಸ್ಪೆಂಡೆಡ್ ವೇಟಿಂದ ವಾಪಸ್ ವೇಟಿಂಗ್ ಕ್ಯೂಗೆ ಹೋಗೋದಕ್ಕೆ ಹೆಲ್ಪ್ ಮಾಡೋ ಶೆಡ್ಯೂಲರ್ ಯಾವುದು ಅಂತಂದರೆ ದಟ್ ಈಸ್ ಕಾಲ್ಡ್ MTS, ಮೀಡಿಯಂ ಟರ್ಮ್ ಶೆಡ್ಯೂಲರ್. ಸಸ್ಪೆಂಡೆಡ್ ರೆಡಿಯಿಂದ ರೆಡಿ ಕ್ಯೂಗೆ ಕಳಿಸೋ ಶೆಡ್ಯೂಲರ್ ಯಾವುದು ಅಂದರೆ ಅದು ಕೂಡ ಸೇಮ್ MTS. ಈ ಎಲ್ಲ ಪಾಯಿಂಟ್ಸನ್ನು ನೀವು ನೀಟಾಗಿ ನೋಟ್ ಡೌನ್ ಮಾಡ್ಕೋಬೇಕು. ಸೊ ಏನೇನು ವರ್ಕ್, ಯಾವ ರೀತಿ ವರ್ಕ್ ಆಗುತ್ತೆ, ರಿಸೋರ್ಸ್ ಅಲೋಕೇಶನ್ ಅಂದರೆ ಏನು, ಡಿ ಅಲೋಕೇಶನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ನ್ಯೂ ಇಂದ ರೆಡಿಗೆ ಹೋಗೋದಕ್ಕೆ ಹೆಲ್ಪ್ ಮಾಡೋದು ಲಾಂಗ್ ಟರ್ಮ್ ಶೆಡ್ಯೂಲರ್, ರೆಡಿ ಸ್ಟೇಟಿಂದ ರನ್ನಿಂಗ್ ಸ್ಟೇಟ್ಗೆ ಕಳಿಸೋದು ಶಾರ್ಟ್ ಟರ್ಮ್ ಶೆಡ್ಯೂಲರ್. ಈ ರೆಡಿ ಸ್ಟೇಟಿಂದ ರನ್ನಿಂಗ್ ಸ್ಟೇಟ್ಗೆ ಕಳಿಸೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡಿಸ್ಪ್ಯಾಚ್ ಅಂತ ಕರಿತೀವಿ. ಡಿಸ್ಪ್ಯಾಚ್. ಈ ಕೆಲಸ ಮಾಡೋದಕ್ಕೆ ಡಿಸ್ಪ್ಯಾಚರ್ ಅಂತ ಕೂಡ ಕರಿತೀವಿ. ಡಿಸ್ಪ್ಯಾಚ್ ಅಥವಾ ಶೆಡ್ಯೂಲ್ ಅಂತ ಕೂಡ ಕರಿತೀವಿ. ಈ ಎಲ್ಲ ಪಾಯಿಂಟ್ಸ್ನ ನೀಟಾಗಿ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ಈ ನೋಟ್ಸು 100% ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಫಾರ್ ಅ ಮೊಮೆಂಟ್ ಐ ಹ್ಯಾವ್ ಟು ಶೋ ನಾನು ಓದ್ಕೊಳ್ತಿರ್ಬೇಕಾದ್ರೆ ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೆ. ಓಕೆ, ನನ್ನ ಓನ್ ವರ್ಡ್ಸಲ್ಲಿ ಅದರ ಮೀನಿಂಗ್ಸ್ ಎಲ್ಲ ಬರ್ಕೊಂಡಿದ್ದೆ. ಯಾವುದು ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂದರೆ ಏನು, ಮೀಡಿಯಂ ಟರ್ಮ್ ಶೆಡ್ಯೂಲರ್ ಅಂದರೆ ಏನು, ಈ ಪ್ರಾಸೆಸ್ ಸ್ಟೇಟ್ ಡಯಾಗ್ರಾಮ್ ಕೂಡ ಡ್ರಾ ಮಾಡಿದೆ. ಒಂದು 2 ಸೆಕೆಂಡ್ ಅದನ್ನು ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ,
ಇದು ನಾನು ಡಯಾಗ್ರಾಮ್ ಡ್ರಾ ಮಾಡಿದ್ದೆ. ಅದಕ್ಕಿಂತ ಮೊದಲು ನಿಮಗೆ ಏನು ತೋರಿಸಬೇಕು ಅಂದರೆ ಇನ್ನೊಂದು ಇಮೇಜ್ ಇಲ್ಲಿದೆ ನೋಡಿ. ಇಮೇಜ್ ಪ್ರಾಸೆಸ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತ ಡಿಫ್ರೆಂಟ್ ಸ್ಟೇಟ್ಸನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನ್ಯೂ, ರೆಡಿ, ರನ್ನಿಂಗ್, ವೇಟ್, ಟರ್ಮಿನೇಷನ್, ಕಂಪ್ಲೀಷನ್, ಸಸ್ಪೆಂಡ್, ರೆಡಿ, ಸಸ್ಪೆಂಡ್, ವೇಟ್, ಇವು ಎಲ್ಲ ಸ್ಟೇಟ್ಸ್. ಅಟ್ರಿಬ್ಯೂಟ್ಸ್ ಯಾವ್ದಾವ್ದು ಬರುತ್ತೆ? ಪ್ರಾಸೆಸ್, ಓಕೆ, ಪ್ರಾಸೆಸ್ ಐ ಡಿ, ಪ್ರಾಸೆಸ್ ಸ್ಟೇಟ್, ಪ್ರಾಸೆಸ್ ಕೌಂಟರ್. ಆ್ಯಕ್ಚುಲಿ ಪ್ರೋಗ್ರಾಮ್ ಕೌಂಟರ್ ಆಗಬೇಕಿತ್ತು ಅದು. ಪ್ರಾಸೆಸ್ ಐ ಡಿ, ಸ್ಟೇಟ್, ಪ್ರೋಗ್ರಾಮ್ ಕೌಂಟರ್, ಪ್ರಿಯಾರಿಟಿ, ಜನರಲ್ ಪರ್ಪಸ್ ರಿಜಿಸ್ಟರ್. ಸೊ ಈ ರೀತಿ ಲಿಸ್ಟ್ ಆಫ್ ಓಪನ್ ಫೈಲ್ ಇವೆಲ್ಲ. ಸೊ ಈ ಅಟ್ರಿಬ್ಯೂಟ್ಸ್ ನಾನು ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದೆಲ್ಲ ಎಲ್ಲಿಗೆ ಬರುತ್ತೆ ಅಂದರೆ ಪ್ರೋಗ್ರಾಮ್ ಕೌಂಟರ್ PCB ಅಂತ ಬರುತ್ತೆ, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಂತ ಬರುತ್ತೆ. ಸೊ ಈ ಎಲ್ಲ ಅಟ್ರಿಬ್ಯೂಟ್ಸು ಪ್ರಾಸೆಸ್ ಕಂಟ್ರೋಲ್ ಬ್ಲಾಕಲ್ಲಿ ಸ್ಟೋರ್ ಆಗಿರುತ್ತೆ. ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಂದರೆ ಅದು ಕೂಡ ಒಂದು ಡೇಟಾ ಸ್ಟ್ರಕ್ಚರ್. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಆಪರೇಷನ್ಸ್ ಏನೇನು ಮಾಡ್ಬೋದು? ಕ್ರಿಯೇಟ್ ಮಾಡ್ಬೋದು, ಶೆಡ್ಯೂಲ್, ಎಕ್ಸಿಕ್ಯೂಟ್, ಟರ್ಮಿನೇಟ್ ಅಥವಾ ಕಿಲ್. ಸೊ ಈ ರೀತಿ ನಾನು ಓನ್ ನೋಟ್ಸಲ್ಲಿ ಬರ್ಕೊಂಡು ಇಟ್ಕೊಳ್ತಿದ್ದೆ. ನಿಮಗೆ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ, ಸಾಧ್ಯ ಆದಷ್ಟು ನಿಮ್ಮ ಓನ್ ವರ್ಡ್ಸಲ್ಲಿ ಡೆಫಿನೇಷನ್ಸ್, ಆಪರೇಷನ್ಸ್ ಏನೇನು ಇರುತ್ತೋ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಇಲ್ಲಿದೆ ನೋಡಿ. ಅದೇ ಯಾವುದು ಈಗ ಡಯಾಗ್ರಾಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದನ್ನು ನಾನು ಬರೀದಿರ್ಬೇಕಾದ್ರೆ ಈ ರೀತಿ ಬರ್ಕೊಂಡಿದ್ದೆ. ಪ್ಲೀಸ್ ಹ್ಯಾವ್ ಅ ಗ್ಲಾನ್ಸ್ ಆನ್ ದಿಸ್ ಒನ್ಸ್. ನೋಡಿ, ನ್ಯೂ ಇಂದ ರೆಡಿ, ರನ್ನಿಂಗ್, ಟರ್ಮಿನೇಟ್, ವೇಟ್ ಆರ್ ಬ್ಲಾಕ್, ಇಲ್ಲಿ ಕೆಳಗಡೆ ಸಸ್ಪೆಂಡೆಡ್ ವೇಟ್, ಸಸ್ಪೆಂಡೆಡ್ ರೆಡಿ, ಈ ರೀತಿ ಎಲ್ಲ ನೋಟ್ ಮಾಡ್ಕೊಂಡಿದ್ದೆ. ಪ್ರೀಮ್ಟಿವ್ ಅಂದರೆ ಏನು, ನಾನ್ ಪ್ರೀಮ್ಟಿವ್ ಅಂದರೆ ಏನು, ಇಲ್ಲೆಲ್ಲ ಇದೆ ನೋಡಿ. ಲಾಂಗ್ ಟರ್ಮ್ ಶೆಡ್ಯೂಲರ್ ವರ್ಕ್ ಏನು, ಓಕೆ, ಈ ರೀತಿ ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಈವನ್ ನಾನು ಡೇಟ್ ಎಲ್ಲ ಕೂಡ ಬರೆದಿದ್ದೆ, ಯಾವ ಡೇಟಲ್ಲಿ ಈ ನೋಟ್ಸ್ ಮಾಡಿದ್ದೀನಿ ಅಂತ. ಅದರ ಮೇಲೆ ಡೇಟ್ ಕೂಡ ಹಾಕಿದ್ದೆ, ಇಲ್ಲಿ ಮೇಲೆ ಇರಬೇಕು ನೋಡಿ. ಮೋಸ್ಟ್ಲಿ ನೋಡಿ 2020 ಬರೆದಿದ್ದು. Anyhow, so come back to the topic again. So hope you understood what are the different states we are having, understanding. ಬಟ್ ಕೆಲವು ಸಲ ಏನಾಗುತ್ತೆ ಅಂದರೆ ಸಸ್ಪೆಂಡೆಡ್ ವೇಟಲ್ಲಿ ಕೂಡ ಫುಲ್ ಹಾಕಿ, ಅಥವಾ ಇಲ್ಲಿಂದ ನಾವು ವಾಪಸ್ ಪ್ರಾಸೆಸನ್ನು ಎಲ್ಲಿ ಕಳಿಸ್ಬೇಕಾಗತ್ತೆ, ಮತ್ತೆ ರೆಡಿಗೆ ಕಳಿಸ್ಕೊಡ್ತೀವಿ. ಇದಕ್ಕೆ ಬ್ಯಾಕಿಂಗ್ ಫೋರ್ತ್ ಅಂತ ಕರಿತೀವಿ, ಬ್ಯಾಕಿಂಗ್ ರೀಸ್ಟೋರ್ ಅಂತ ಕೂಡ ಕರಿತೀವಿ, ಬ್ಯಾಕಿಂಗ್ ರೀಸ್ಟೋರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಈ ಎಲ್ಲ ಸ್ಟೇಟ್ಸನ್ನು ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ್ಯಾವ ಸ್ಟೇಟಿಂದ ಯಾವ್ಯಾವ ಸ್ಟೇಟ್ ಟ್ರಾನ್ಸಿಷನ್ಗೆ ಯಾವ ಶೆಡ್ಯೂಲರ್ ವರ್ಕ್ ಆಗುತ್ತೆ ಅಂತ ಕೂಡ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಟ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್. ಸೊ ಇಲ್ಲಿ ಒಂದು ನಿಮಗೆ ಇದನ್ನು ಹಾಕಿದ್ದೀನಿ ನಾನು, ಡಿಫ್ರೆಂಟ್ ಸ್ಟೇಟ್ಸ್ ವರ್ಕ್ ಏನು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಪ್ರಾಸೆಸ್ ಸ್ಟೇಟ್ಸಲ್ಲಿ ಯಾವ್ಯಾವ ಬರುತ್ತೆ, ನಾ ಇವತ್ತು ಹೇಳಿರೋ ಎಲ್ಲ ಕಾನ್ಸೆಪ್ಟು ಪ್ರಾಸೆಸ್ ಮ್ಯಾನೇಜ್ಮೆಂಟಲ್ಲೇ ಬರುತ್ತೆ. ದಿಸ್ ಈಸ್ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅರೈವ್ ಇನ್ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ದಿಸ್ ಚಾಪ್ಟರ್, like schedulers, algorithms will come, FCFS, SJF, round robin, SRTF. So all these algorithms we will discuss one by one with the numerical problems. Okay, mainly 5 states ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ 2 ಎಕ್ಸ್ಟೆಂಡೆಡ್ ಇದೆ, ಒಂದು ಸಸ್ಪೆಂಡೆಡ್ ರೆಡಿ, ಇನ್ನೊಂದು ಸಸ್ಪೆಂಡೆಡ್ ವೇಟ್ ಅಥವಾ ಸಸ್ಪೆಂಡೆಡ್ ಬ್ಲಾಕ್. ಇದನ್ನು ನೀವು ಒಂದು ಸಲ ನೋಟ್ ಮಾಡ್ಕೊಳ್ತಿದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ನೀವು ನೋಟ್ಸಲ್ಲಿ ಅದನ್ನು ರೈಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಪ್ರಾಸೆಸ್ ಸ್ಟೇಟ್ಸ್ ಸಿಮಿಲರ್. ಸೊ ಒಂದು ಇಮೇಜ್ ಕೂಡ ಇದೆ. ನೋಡಿ, ಸೊ ಇದನ್ನು ರಿಯಲ್ ಇಮೇಜನ್ನು ಹಾಕಿದ್ದೀನಿ ನಾನು. Okay, so hope you understood this concept. Please note down all the different states, because upcoming algorithms will be based on these different states of operating system. Okay, thank you.